ಥ್ಯಾಂಕ್ಸ್ ಕಣೆ ಪ್ರೀತಿ. ಥ್ಯಾಂಕ್ಸಾ? ಅದ್ಯಾಕೆ ಬ್ರೋ? ಥ್ಯಾಂಕ್ಸ್ ಕಣೆ ಪ್ರೀತಿ. ನೀನು ಸರಿಯಾದ ಟೈಮಿಗೆ ಬಂದು ಅಣ್ಣ ಅವತ್ತು ಮಾಲಲ್ಲಿ ನೋಡಿದ್ದು ಹುಡುಗಿ ಇವರೇ ಅಂತ ಹೇಳ್ತಿರ್ಲಿಲ್ಲ ಅಂದರೆ ಇಷ್ಟೊತ್ತಿಗೆ ನಾನು ಈ ಮದುವೆ ಇಷ್ಟ ಇಲ್ಲ, ಹುಡುಗಿ ಇಷ್ಟ ಇಲ್ಲ ಅಂತ ಹುಡುಗಿ ಹತ್ರ ಆಲ್ರೆಡಿ ಹೇಳ್ಬಿಟ್ಟಿದ್ದೆ ಕಣೆ. ನೀನೇನಾದರೂ ಸರಿಯಾದ ಟೈಮಿಗೆ ಬಂದು ಅಣ್ಣ ಅವತ್ತು ನೋಡಿರೋ ಹುಡುಗಿ ಇವರೇ ಅಂತ ಹೇಳ್ತಿರ್ಲಿಲ್ಲ ಅಂದರೆ ಇಷ್ಟೊತ್ತಿಗೆ ಎಲ್ಲರೂ ಮದುವೆ ಕ್ಯಾನ್ಸಲ್ ಆಗಿ ಸಪ್ಪೆ ಮುಖ ಮಾಡ್ಕೊಂಡು ಹೊರಡ್ಬೇಕಿತ್ತು. ನೀನು ಟೈಮಿಗೆ ಸರಿಯಾಗಿ ಬಂದು ನಂಗೆ ತಡೆದೆ ನೋಡು, ಅದಕ್ಕೆ. ಫಸ್ಟು ನನಗೂ ಗೊತ್ತಾಗಿರಲಿಲ್ಲ ಬ್ರೋ. ಆಮೇಲೆ ನಾನು ಇವ್ರನ್ನೆಲ್ಲೋ ನೋಡ್ದಂಗಿದೆಯಲ್ಲ ಅಂತ ಆಮೇಲೆ ಯೋಚನೆ ಮಾಡಿದೆ. ಅದನ್ನು ಕನ್ಫರ್ಮ್ ಮಾಡ್ಕೊಳಕ್ಕೋಸ್ಕರ ನಾನು ಅವ್ರ ಹತ್ರನೇ ಡೈರೆಕ್ಟಾಗಿ ಹೋಗಿ ಮಾತಾಡಿದೆ. ನಿಮ್ಮ ಗಂಗಾ ಅದಕ್ಕೆ ಗೊತ್ತಾ? ಗಂಗಾ ಅಂದರೆ ಗೊತ್ತಾ ನಿಮಗೆ? ನೋಡಿದ್ದೀರಾ ಅಂತ ಕೇಳಿದೆ. ಅದಕ್ಕೆ ಹ್ಞೂ ಗಂಗಾ ಗೊತ್ತು, ನಾನು ಅವಳು ಫ್ರೆಂಡು ಅಂತ ಹೇಳಿದ್ರಲ್ಲ, ಆವಾಗ ನಂಗೆ ಸಮಾಧಾನ ಆಯಿತು. ಓ ಅವತ್ತು ಮಾಲಲ್ಲಿ ಸಿಕ್ಕಿದ್ದು ನೀವೇನಾ ಅಂತ ಕೇಳಿದಾಗ ಹೌದು ನಾನೇ ಅಂತ ಹೇಳಿದ್ರು. ಅವಾಗ ನಂಗೆ ಖುಷಿ ಆಯಿತು ಅಣ್ಣ. ಅದಕ್ಕೆ ಅವಾಗ ಬೇಗ ಬಂದು ನಾನು ನಿಮಗೆ ಈ ವಿಷಯನ ತಿಳಿಸಿದೆ ನೋಡು. ಥ್ಯಾಂಕ್ ಯು ಕಣೆ, ಅದಕ್ಕೆ ಹೇಳಿದ್ದು ನಿಮಗೆ ಥ್ಯಾಂಕ್ ಯು ಸೋ ಮಚ್ ಪ್ರೀತಿ ಅಂತ. ಏನೋ ರವಿ, ಹುಡುಗಿ ನಿಂಗೆ ಇಷ್ಟ ಆದ್ಲಾ ಇಲ್ವಾ? ಇಷ್ಟ ಆಗಲಿಲ್ಲ ಅಂದ್ರೇನೆ ಹೇಳು. ಹಂಗೇನಿಲ್ಲ ದೊಡ್ಡಮ್ಮ, ನಿಮಗೆಲ್ಲ ಇಷ್ಟ ಇದೆ ಅಂದಮೇಲೆ ನನಗೂ ಇಷ್ಟ ಇದೆ. ನೋಡಪ್ಪ ರವಿ, ನಮ್ಮ ಬಲವಂತಕ್ಕೆ ಒಪ್ಕೋಬೇಡ. ನಿಂಗೆ ಇಷ್ಟನಾ ಇಲ್ವಾ ಅಂತ ಹೇಳು, ಸುಮ್ಮನೆ ನಮ್ಮ ಮೇಲೆ ಎತ್ತಾಕ್ಬಿಡ. ಅಣ್ಣಂಗೆ ತುಂಬಾ ಇಷ್ಟ ಇದೆ ಅಂತ ಚಿಕ್ಕಪ್ಪ. ಅಣ್ಣ ಅವಾಗಲೇ ಹೇಳ್ದ ನಂಗೆ ಹುಡುಗಿ ಇಷ್ಟ ಇದ್ದಾಳೆ ಅಂತ. ಹೌದಾ? ಹೇಗೋ ನಮ್ಮೆಲ್ಲರಿಗೂ ಹುಡುಗಿ ತುಂಬಾನೇ ಇಷ್ಟಿದ್ದಾಳೆ. ಈಗ ಇದನ್ನು ಹೋಗಿ ಮನೇಲಿ ವಿಚಾರ ಮಾಡಿಬಿಟ್ರೆ ಇನ್ನೇನು ಅವ್ರಿಗೆ ನಾಳೆನೇ ಕರೆಯೋಣ ಅಕ್ಕ. ಅವರಿಗೆಲ್ಲ ನಾಳೆನೇ ಕರೆದು ಹೂ ಮುಡ್ಸೋ ಶಾಸ್ತ್ರನ ನಮ್ಮ ಮನೇಲೆ ಮಾಡೋಣ. ಅಲ್ಲ ಕಣೆ ಗಿರ್ಜ, ಹೂ ಮುಡ್ಸೋ ಶಾಸ್ತ್ರನ ನಾಳೆನೇ ಮಾಡೋಣ, ನಮ್ಮನೆ ಕರೆಯೋಣ ಅಂತ ಹೇಳ್ತಿದೆಯಲ್ಲ. ಹುಡುಗಿ ಎಲ್ಲಿ ಬರ್ತಾಳೆ ಹೇಳೋ? ನಾಳೆ ಹುಡುಗಿ ಮನೆ ಕಡೆಯವ್ರು ಬಂದು ತಾಂಬೂಲ ತಟ್ಟೆನ ಚೇಂಜ್ ಮಾಡ್ಕೊಂಡು ಹೋಗ್ತಾರೆ. ನಾವು ಇನ್ನೊಂದು ದಿವಸ ಹೋಗಿ ಹುಡುಗಿಗೆ ಹೂ ಮುಡ್ಸಿ ಬರಬೇಕು. ಮದುವೆ ಆಗೋಕ್ಕಿಂತ ಮುಂಚೆ ಹುಡುಗಿ ಹೆಂಗೆ ನಮ್ಮನೆ ಹೊಸ್ಲು ದಾಟ್ತಾಳೆ? ಅಯ್ಯೋ ಅಕ್ಕ, ಈ ಗಡ್ಬಿಡಿ, ನಂಗೆ ಏನು ಮಾತಾಡಬೇಕು ಏನು ಹೇಳಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಬಾಯಿ ತಪ್ಪಿ ಈ ರೀತಿ ಹೇಳ್ಬಿಟ್ಟೆ. ಹೌದಲ್ವಾ? ನಾಳೆ ಹುಡುಗಿ ಮನೆ ಕಡೆಯವ್ರು ಬಂದು ನಾಳೆ ನಮ್ಮ ಮನೇನ ನೋಡಿ ಅವ್ರಿಗೂ ಇಷ್ಟ ಆದ್ರೆ ಹೂ ಅಂತೇಳಿ ಅಲ್ಲೇ ತಾಂಬೂಲ ತಟ್ಟೆನ ಚೇಂಜ್ ಮಾಡ್ಕೊಳ್ಳೋದು. ಆಮೇಲೆ ಇನ್ನೊಂದು ದಿವಸ ನಾವು ಹೋಗಿ ಹೂ ಮುಡ್ಸಿ ಬರೋದು ಅಲ್ವೇನಕ್ಕ? ಕಣೆ, ಅವರಿಗೂ ನಮ್ಮನೆ ಇಷ್ಟ ಆಗ್ಬಿಟ್ರೆ, ಅಲ್ಲ ಇಷ್ಟ ಆಗೋದೇನು, ನಮ್ಮನೆಗೆ ಏನು ಕಮ್ಮಿ ಇದೆ ಹೇಳು? ಬೇಕಾದಂಗೆ ಆಸ್ತಿ ಪಾಸ್ತಿ ಎಲ್ಲ ಇದೆ ಇರೋದು ಇಬ್ರು ಹುಡುಗರೆ. ಅಂಥದ್ರಲ್ಲಿ ಯಾಕೆ ನಮ್ಮನೆ ಇಷ್ಟ ಆಗಲ್ಲ ಅವರಿಗೆ? ಖಂಡಿತ ಇಷ್ಟ ಆಗುತ್ತೆ. ನಾಳೆ ತಾಂಬೂಲ ತಟ್ಟೆನ ಚೇಂಜ್ ಮಾಡಿಕೊಂಡು ಮುಂದಿಂದು ಹೂ ಮುಡ್ಸೋ ಶಾಸ್ತ್ರನ ಇನ್ನೇನು ಗಂಗಾ, ನೀನು, ರವಿ, ಪ್ರೀತಿ, ಹಾಗೆ ಸೌಮ್ಯ, ಚಂದ್ರಿ ಇಷ್ಟು ಜನ ಹೋಗಿ ಅದೇನು ಕಾರ್ಯನ ಮುಗಿಸ್ಕೊಂಬರ್ರಿ. ನಾವೆಲ್ಲ ಹೋಗಿದ್ವಲ್ಲ, ಈಗ ಹೋಗಿ ನೋಡ್ಕೊಂಡು ಬಂದಿದ್ದೀವಲ್ಲ. ಇನ್ನು ಮುಂದಿನ ಸರಿಗೆ ಗಂಗಾ, ಅತ್ತೆ, ಸೌಮ್ಯ, ಪ್ರೀತಿ ನೀವೆಲ್ಲ ಹೋಗಿ ಬರ್ರಿ. ನಿಮ್ಮ ಕಡೆ ಗಿರ್ಜಾ, ಅದಕ್ಕೆ ಹೇಳ್ತಿರೋದು ಸರಿನೇ. ಮುಂದಿನ ಸತಿ ನೀವೇ ರಾಜು, ಗಂಗಾ ಅವರೆಲ್ಲ ಹೋಗಿ ಹೂ ಮುಡ್ಸೋ ಶಾಸ್ತ್ರನ ಮುಗಿಸ್ಬರ್ರಿ ಅತ್ಲೆಗೆ. ಅಂದ್ರೆ ನೀನು ಯಾಕೆ ನಾವೆಲ್ಲ ಇಷ್ಟು ಮಾತಾಡಿದ್ರು ಒಂದು ಮಾತು ಆಡ್ತಿಲ್ವಲ್ಲ? ಯಾಕಮ್ಮ ನಿಂಗೆ ಹುಡುಗಿ ಇಷ್ಟ ಆಗ್ಲಿಲ್ವೇ? ಅಯ್ಯೋ ಇರ್ಲಿ ಬಿಡೋಣ. ಈಗ ನಂಗೆ ಇಷ್ಟ ಇಲ್ಲ ಅಂದರೆ ನೀನೇ ನಿಮ್ಮ ಮದುವೆನ ನಿಲ್ಲಿಸ್ತೀಯಾ? ಇಲ್ಲ ತಾನೆ, ಮತ್ತೆ ಕೇಳ್ತಿದ್ಯಾ ಬಿಡು. ನನ್ನ ಇಷ್ಟ ಕಷ್ಟಂಗೆ ಕಟ್ಕೊಂಡು ನಿಂಗೇನಾಗಬೇಕಾಗಿದೆ? ಯಾಕಮ್ಮ ಚಂದ್ರಿ ಈ ರೀತಿ ಮಾತಾಡ್ತಿದೀಯಾ? ಅಲ್ಲ, ನೀನು ನಮ್ಮನೆ ಮಗಳು, ನಿಮ್ಮ ಮಾತಿನ ಕೇಳ್ದಲ್ಲೇ ಇರೋಕ್ಕಾಗುತ್ತಾ? ಹೇಳು, ಹುಡುಗಿ ಚೆನ್ನಾಗಿದ್ದಾಳ ಇಲ್ವಾ ಅಂತ. ಅದು ಹೇಗಣ್ಣ ಹೇಳೋಕ್ಕಾಗುತ್ತೆ? ನಾನು ನಿನಗೆ ಎಷ್ಟೊತ್ತಿಂದ ಹೇಳ್ತೀನಿ ನನ್ನ ಮಗಳಿಗೆ ಮದುವೆ ಮಾಡ್ಕೊ ಅಂತ. ಅದು ಮಾತ್ರ ನಿನ್ನ ಕೈಲಿ ಆಗ್ತಿಲ್ಲ. ಈಗ ಯಾವುದೋ ಹುಡುಗಿನ ತೋರಿಸಿ ಚೆನ್ನಾಗಿದ್ದಾಳ ಅಂತ ಕೇಳಿದ್ರೆ ನಾನು ಹೇಗೆ ಅಂತ ಹೇಳೋದು? ಸರಿ ಬಿಡಮ್ಮ, ನಿನ್ನ ಹತ್ರ ಮಾತಾಡೋದೇ ತಪ್ಪು. ರವಿ ಏನಾದರೂ ಕೇಳಿಸ್ಕೊಂಡ್ರೆ ತುಂಬಾ ಬೇಜಾರು ಮಾಡ್ಕೊಳ್ತಾನೆ. ಇಷ್ಟು ವರ್ಷ ಆದ್ಮೇಲೆ ಅವನು ಮದುವೆಗೂ ಅಂತ ಒಪ್ಕೊಂಡಿದ್ದಾನೆ. ಅಂಥದ್ರಲ್ಲಿ ನೀವು ಮತ್ತೆ ನಿಮ್ಮ ತಂಗಿ ಜೊತೆ ಈ ರೀತಿ ಕಿರಿಕಿರಿ ಮಾಡ್ಕೊಂಡ್ರೆ ಅವನ ಮನಸ್ಸಿಗೆ ಬೇಜಾರಾಗುತ್ತೆ. ಆಮೇಲೆ ಅವನು ಮದುವೆನೇ ಬೇಡ ಹಂಗೆ ಹಿಂಗೆ ಅಂತ ಮತ್ತೆ ಸಿಟ್ಟಾಗ್ತಾನೆ. ಸುಮ್ಮನಿರಿ. ಅಲ್ಲ ಕಡೆ, ನಾನು ಅದೇನು ಮಾತಾಡಿದೆ ಅಂತ ಹಿಂಗೆ ಹೇಳ್ತಿದ್ಯಾ ನೀನು? ಅದಾಗಲ್ಲ ಕಣವ್ರಾಗು. ಈಗ ರವಿ ಕೇಳಿಸ್ಕೊಂಡ್ರೆ ಸುಮ್ಮನೆ ಇರ್ತಾನೆ? ಇದಕ್ಕೆ ದೊಡ್ಡ ಫಜಿತಿನೇ ಆಗುತ್ತೆ. ಇವೆಲ್ಲ ಬೇಕಾ? ನಡಿ ಫಸ್ಟ್ ಮನೆಗೆ ಹೋಗೋಣ. ಸರಿ, ಅದಕ್ಕೆ ಆಯ್ತು. ಎಲ್ಲರೂ ಬಂದ್ರ? ನಾನು ನೀವು ಬರೋ ದಾರಿನೇ ಕಾಯ್ತಿದ್ದೆ. ಅಂದಂಗೆ ಹುಡುಗಿ ಹೇಗಿದ್ದಾಳೆ? ಹುಡುಗಿ ಚೆನ್ನಾಗಿದ್ದಾಳ? ಹೇಗಿದ್ದಾಳೆ ರವಿ? ಹುಡುಗಿ ನಿಮ್ಗೆ ಇಷ್ಟ ಆಗ್ಲಾ? ಏನಂತ ಹೇಳಿ ಬಂದ್ರಿ ಅಲ್ಲಿ? ಹುಡುಗಿ ನೋಡಕ್ ಹೇಗಿದ್ದಾಳೆ ಹೇಳಿ ರವಿ, ಪ್ಲೀಸ್ ಹೇಳ್ರಿ. ಒಂದು ನಿಮಿಷ, ನಂಗೇನು ಕೆಲಸ ಇದೆ, ಬರ್ತೀನಿ. ಅಯ್ಯೋ ರವಿ, ನಿಂತ್ಕೊಳ್ರಿ. ಯಾಕೆ ಈ ರೀತಿ ಹೋಗ್ತಿದ್ದೀರಾ? ರವಿ ನಿಂತ್ಕೊಳ್ಳಿ. ರವಿ ಯಾಕೆ ಪ್ರೀತಿ, ನಿಮ್ಮ ಅಣ್ಣಂಗೆ ಹುಡುಗಿ ಇಷ್ಟ ಆಗ್ಲಿಲ್ವಾ? ಯಾಕೆ ರವಿ ಈ ರೀತಿ ಹೋಗ್ಬಿಟ್ರು? ಸರಿ, ರಾಜು ಬಂದೇನಮ್ಮ ತೋಟದಿಂದ? ಅವ್ರು ಬೆಳಿಗ್ಗೆ ಹೋಗಿದ್ದು, ಇಷ್ಟೊತ್ತಾದ್ರೂ ಇನ್ನೂ ಬಂದಿಲ್ಲ. ಸರಿ ಕಣೆ ಗಿರಿಜಾ, ನಾನು ತೋಟದ ಹತ್ರ ಹೋಗಿ ರಾಜು ಕಳಿಸ್ತೀನಿ ಮನೆಗೆ. ಏನು ಮಾಡ್ತಿದ್ದಾನೆ ನೋಡೋಣ. ಪಾಪ ಬೆಳಿಗ್ಗೆ ಹೋಗಿರೋದವನು, ಇವತ್ತು ಎಲ್ಲ ಹೊರೇನೋ ಅವನ ಮೇಲೆ ಆಗೋಯ್ತು. ಸದ್ಯ ನಾನು ಹೋಗಿ ಬರ್ತೀನಿ, ಆಯ್ತಾ? ಆಯ್ತು. ಮತ್ತೆ ಯಾಕೆ ಯಾರು ಏನು ಮಾತಾಡ್ತಾ ಇಲ್ವಲ್ಲ? ಹುಡುಗಿ ನೋಡ್ಕೊಂಡ್ ಬರಕ್ಕೆ ತಾನೆ ನೀವೆಲ್ಲ
ಕಣೆ. ನಾನು ಮೊದಲೇ ಆ ಹುಡುಗಿ ನೋಡಿದ್ನಲ್ಲ, ಹಾಗಾಗಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತಲೇ ನಾನು ಕರ್ಕೊಂಬಂದು ಹೋಗಿದ್ದು ನಿಮ್ಮನ್ನು. ಅಯ್ಯೋ ಅಮ್ಮ ಚಿಕ್ಕಮ್ಮ, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಅದೇನಂದ್ರೆ, ಈ ವಿಷಯನ ಹೇಳಿದ್ರೆ ನಮ್ ಗಂಗಾ ಅದಕ್ಕೆ ತುಂಬಾ ಖುಷಿ ಪಡ್ತಾರೆ ಗೊತ್ತಾ? ಹೌದಾ ಪ್ರೀತಿ, ನಂಗೂ ಖುಷಿ ಆಗುತ್ತಾ? ಮತ್ತೆ ಇನ್ನೊಂದು ಖುಷಿ ಏನು? ಹೇಗ ನಮ್ ರವಿಗೆ ಹುಡುಗಿ ಇಷ್ಟ ಆಗಿದ್ದಾಳೆ ಅನ್ನೋದೊಂದು ಖುಷಿ. ಇನ್ನೊಂದು ಖುಷಿ ಏನು ಪ್ರೀತಿ? ಅದೇನು ಅಂದ್ರೆ ಮತ್ತೆ ರವಿ ಬ್ರಗ್ ನೋಡಿರೋ ಹುಡುಗಿ ಯಾರು ಗೊತ್ತಾ? ಅದೇ ಅವತ್ತು ನಿಮ್ಮ ರಿಸೆಪ್ಷನ್ ದಿವಸ ಮಾಲ್ನಲ್ಲಿ ಸಿಕ್ಕಿದ್ಲಲ್ಲ ಹುಡುಗಿ, ರಮ್ಯಾ ಅಂತ, ನಿಮ್ಮ ಫ್ರೆಂಡು. ಆ ಹುಡುಗಿನೇ ಇವತ್ತು ನಾವು ನೋಡ್ಕೊಂಡ್ ಬಂದಿದ್ದು ಅದಕ್ಕೆ. ಹೌದಾ? ನನ್ನ ಫ್ರೆಂಡನ್ನ ನೋಡ್ಕೊಂಡ್ ಬಂದಿರೋದಾ? ಹಾಗಾದ್ರೆ ನಾವಿಬ್ರು ಗೆಳತಿಯರು ಈಗ ಈ ಮನೆಯಲ್ಲಿ ಅನ್ಯೋನ್ಯವಾಗಿರ್ಬೋದು ಅಲ್ವಾ? ಅನ್ಯೋನ್ಯವಾಗಿ ಸಂಸಾರ ಮಾಡ್ಕೊಂಡು ಹೋಗ್ಬೋದಲ್ವಾ? ಅಯ್ಯೋ ಹೌದಾ ಪ್ರೀತಿ, ಅವಳು ತುಂಬಾ ಒಳ್ಳೆ ಹುಡುಗಿ ಕಡೆ. ಹೌದಾ? ಹಾಗಾದ್ರೆ ಒಳ್ಳೇದೇ ಆಯ್ತು ಬಿಡು. ಹೇಗೋ ಇಬ್ರು ಗೆಳತಿಯರು ಒಂದೇ ಮನೆಗೆ ಸೇರಂಗಾಗ್ತಿತ್ತಲ್ಲ. ಹೌದಾ ಪ್ರೀತಿ, ನೀನ್ ಹೇಳ್ತಿರೋದು ನಿಜನಾ? ನಿಜವಾಗ್ಲೂ ರಮ್ಯಾನೇನಾ? ಹೌದು, ಅದಕ್ಕೆ ಫಸ್ಟ್ ನಂಗೂ ಗೊತ್ತಿರ್ಲಿಲ್ಲ. ನಾನು ಅವ್ರ ಹತ್ರ ಹೋಗಿ ಅವ್ರ ಜೊತೆ ಮಾತಾಡಿ ಇದನ್ನ ಕನ್ಫರ್ಮ್ ಮಾಡ್ಕೊಂಡ್ ಬಂದೆ ಗೊತ್ತಾ? ನನಗಂತೂ ಭಾರಿ ಖುಷಿ ಆಗ್ತಿದೆ ಪ್ರೀತಿ, ಇದನ್ನೆಲ್ಲ ಕೇಳಿ. ಸರಿ ಅದಕ್ಕೆ, ನಂಗೆ ಸುಸ್ತಾಗ್ತಿದೆ, ನಾನು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ತೀನಿ. ನೋಡಮ್ಮ ಗಂಗಾ, ನಾಳೆನೇ ಎಲ್ಲ ಕಾರ್ಯಕ್ರಮಗಳೆಲ್ಲ ಸ್ಟಾರ್ಟ್ ಆಗ್ತಾ ಬರುತ್ತೆ. ಬೇಗ ಬೇಗ ಮನೆ ಕೆಲಸ ಎಲ್ಲ ಮುಗಿಸಿ ನಮ್ಮ ಜೊತೆ ಶಾಪಿಂಗಿಗೆ ಆಮೇಲೆ ಪ್ರತಿಯೊಂದಕ್ಕೂ ನೀನು ನಮಗೆ ಸಪೋರ್ಟ್ ಮಾಡಬೇಕು. ಯಾಕಂದ್ರೆ ಈಗಿನ ಫ್ಯಾಷನ್ ಟ್ರೆಂಡ್ ಅವೆಲ್ಲ ಚೇಂಜ್ ಆಗಿದೆಯಲ್ಲ, ಹಾಗಾಗಿ ನೀನು ನನ್ನ ಜೊತೆ ಎಲ್ಲದಕ್ಕೂ ಓಡಾಡ್ಕೊಂಡು ಎಲ್ಲ ಮಾಡಬೇಕು, ಗೊತ್ತಾಯ್ತಾ? ಮತ್ತೆ ಸರಿ ಅತ್ತೆ, ಆಯ್ತು. ಸರಿ ಗಂಗಾ, ಅತ್ತೆ ಇಲ್ಲಿ ಅತ್ತೆ ಕಾಣಿಸ್ತಿಲ್ವಲ್ಲ? ಅತ್ತೆದು ಊಟ ಆಯ್ತಾ? ಏನ್ ಮಾಡ್ತಿದ್ದಾರೆ ಇವ್ರು? ಇಲ್ಲಿ ಸೌಮ್ಯನೂ ಕಾಣಿಸ್ತಿಲ್ವಲ್ಲ? ಅಯ್ಯೋ ಅದು ಅತ್ತೆ, ಸೌಮ್ಯ ಮತ್ತೆ ಅಜ್ಜಿ ಇತ್ಲ ಕಡೆ ಇದ್ರು, ಸ್ವಲ್ಪ ಗಾಳಿ ತಗೊಂತೀನಿ ಅಂತ ಹೋಗಿ ಅಲ್ಲಿ ಹೊರಗಡೆ ಕೂತಿದ್ದಾರೆ. ಹೌದಾ? ಸರಿ ಆಯ್ತು, ನಾನು ಅತ್ತೆಗೆ ಈ ವಿಚಾರನ ತಿಳಿಸ್ಬಿಟ್ಟು ಬರ್ತೀನಿ. ಸರಿ ಅತ್ತೆ, ಆಯ್ತು. ಚಂದ್ರಿ ಅತ್ತೆ, ನೀವು ಹುಡುಗಿ ನೋಡಿದ್ರಾ? ಹುಡುಗಿ ನೋಡಕ್ ತುಂಬಾ ಲಕ್ಷಣವಾಗಿದ್ದಾಳೆ ಅಲ್ವಾ? ನನ್ನ ಫ್ರೆಂಡು ಅಂತ ಕೇಳಿ ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಂಗಂತೂ ಖುಷಿ ತಡ್ಕೊಳಕ್ಕೆ ಆಗ್ತಿಲ್ಲ. ಮುಚ್ಚೆ ಬಾಯಿನ, ಯಾರೇ ನೋಡಕ್ ಹೋಗಿದ್ರು ಹುಡುಗಿನ? ನಾನು ಯಾಕೆ ಹೋಗಿ ಹುಡುಗಿನ ನೋಡಕ್ ಹೋಗ್ಬೇಕು? ಏನು ನನ್ನ ಮಗನ ಹುಡುಗಿ ನೋಡಕ್ ಹೋಗ್ತಿದ್ದೀನ? ನಾನು ಅಲ್ಲಿ ಹೋಗಿ ನೋಡಕ್ ಹೋಗಕ್ಕೆ? ಅದು ಅಲ್ದಲೆ ನನ್ನ ಮಗಳೇನು ಮದುವೆ ಮಾಡ್ಕೊ ಅಂದ್ರೆ ನಮ್ಮ ಅಣ್ಣ ಅದು ಯಾವುದೋ ಹುಡುಗಿ ನೋಡಕ್ ಹೋಗಿದ್ದಾನೆ. ಅದು ಅಲ್ದಲೆ ನಮ್ಮ ಅಣ್ಣನ ಮಗನಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಬೇಕು ಅಂತ ನಾನು ಎಷ್ಟೆಲ್ಲ ಆಸೆ ಕನಸುಗಳನ್ನೆಲ್ಲ ಇಟ್ಕೊಂಡಿದ್ದೆ. ನೀನು ಅದಕ್ಕೆ ಅಡ್ಡ ಮಾಡಿಬಿಟ್ಟಿಯಲ್ಲೇ. ನಮ್ಮ ರಾಜುನ ಹೇಗೋ ಮಾಡಿ ಬುಟ್ಟಿಗೆ ಹಾಕ್ಕೊಂಡು ನಮ್ಮ ರಾಜು ಜೊತೆ ಮದುವೆ ಆಗಿ ಬಂದಿರಲಿಲ್ಲ, ಎಲ್ಲ ನಿನ್ನಿಂದನೇ. ಅದು ಅಲ್ದಲೆ ಈಗ ರವಿನಾದರೂ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ಕೊ ಅಂದರೆ ಅದೂ ಆಗ್ತಿಲ್ಲ, ಎಲ್ಲ ನಿನ್ನಿಂದನೇ. ನೀನು ನಮ್ಮ ಮನೆಗೆ ಬರ್ತಿರ್ಲಿಲ್ಲ ಅಂದರೆ ಎಲ್ಲ ಸರಿ ಹೋಗ್ತಿತ್ತು ಕಣೆ. ನೀನು ನಮ್ಮ ಮನೆಗೆ ಬಂದು ಎಲ್ಲ ಹಾಳು ಮಾಡಿಬಿಟ್ಟೆ. ಈಗ ಅತ್ತೆ ಹುಡುಗಿ ಹೇಗಿದ್ದಾಳೆ ಅಂತ ಕೇಳಕ್ಕೆ ಬಂದಿದ್ದಾಳೆ, ಹೋಗೆ. ಅಯ್ಯೋ ಯಾಕತ್ತೆ, ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ? ನನ್ನಿಂದ ತಪ್ಪಾಯ್ತಾ? ನನ್ನಿಂದ ಏನ್ ತಪ್ಪಾಯ್ತು ಅತ್ತೆ? ಈ ರೀತಿ ನನ್ನ ಮೇಲೆ ಯಾಕೆ ಮಾಡ್ತಿದ್ದೀರಾ? ನಾನೇನಂದೆ? ನಾನು ಅತ್ತೆ ಹುಡುಗಿ ನೋಡ್ಕೊಂಡ್ ಬಂದ್ರ ಅಂತ ಕೇಳಿದೆ ಅಷ್ಟೇ. ಅಷ್ಟಕ್ಕೆ ನೀನು ರಾಜುನ ಹೇಗೋ ಪ್ರೀತಿ ಮಾಡಿ ಅವಳನ್ನ ಬುಟ್ಟಿಗೆ ಹಾಕೊಂಡಿದ್ಯಾ, ನಿನ್ನಿಂದನೇ ಎಲ್ಲ ಆಗಿತ್ತು ಅಂತ ನನ್ನನ್ನೇ ಬೈತಿದ್ದೀರಾ ಅತ್ತೆ? ನನ್ನಿಂದ ಏನಂತ ದೊಡ್ಡ ತಪ್ಪಾಯ್ತು? ನಿಂಗೆ ನಮ್ಮ ಮದುವೆ ವಿಚಾರ ಹೇಗಾಯ್ತು ಅಂತಾನೆ ಗೊತ್ತಿಲ್ಲ, ಈ ಮದುವೆ ನಡೆಯಕ್ಕೆ ಏನ್ ಕಾರಣ ಅಂತಾನೂ ಗೊತ್ತಿಲ್ಲ. ಅದು ಹೇಗತ್ತೆ ಡಿಸೈಡ್ ಮಾಡಿದ್ರಿ ನೀವು? ಮುಚ್ಚೆ ಬಾಯಿನ, ಈಗ ಮೊಸಳೆ ಕಣ್ಣೀರಾದ ತಕ್ಷಣ ಕರ್ಗೋಗ್ಬಿಡ್ತೀನಿ ಅಂದ್ಕೊಂಡ್ಯಾ? ಇಂಥವಕ್ಕೆಲ್ಲ ಕರ್ಗೋ ಅಂಥವು ಹೆಂಗ್ಸಲ್ಲ ಕಣಿ ನಾನು. ಇಂಥವೆಲ್ಲ ಸುಮಾರು ನೋಡ್ಬಿಟ್ಟಿದ್ದೀನಿ ನಾನು. ಈ ರೀತಿ ನೀನು ಹತ್ತ ತಕ್ಷಣ ನಾನು ಏನೋ ದೊಡ್ಡ ಮಹಾ ಪಾಪದ ಹುಡುಗಿ, ಇವಳಿಗೇನು ಅನ್ನೋದು ಬೇಡ ಅಂತ ಸುಮ್ಮನಾಗ್ಬಿಡ್ತೀನಿ ಅಂದ್ಕೊಂಡ್ಯಾ? ನೋಡೆ, ಇನ್ಮೇಲಿಂದ ನನ್ನ ಆಟನ ಶುರು ಮಾಡ್ತೀನಿ. ದೊಡ್ಡ ವಿಚಾರದಂಗೆ ಹೇಳಕ್ಕೆ ಬಂದ್ಬಿಟ್ಟಿದ್ದಾಳೆ. ಏನು ಇವಳೇ ಎಲ್ಲ ಮಾಡಿ ದಬ್ಬಾಕಿರೋಳಂಗೆ. ನನಗೆ ರವಿಗೆ ನೋಡ್ಕೊಂಡ್ ಬಂದಿರೋ ಹುಡುಗಿ ಚೆನ್ನಾಗಿದ್ದಾಳೆ ಅತ್ತೇ ಅಂತಿದ್ದಾಳೆ.